ಮುಂಭಾಗದಲ್ಲಿರುವ ಆಸನದಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಇವರ ಸನ್ಮಾನ ಪತ್ರವನ್ನು ವಾಚಿಸಬೇಕಾಗಿ ಡಿ.ವಿ.ಟಿ. ಪೆರಾಡಿ ಅವರಲ್ಲಿ ಕೇಳಿಕೊಳ್ಳುತ್ತಾನೆ. ಮಂಗಳೂರು ವಿಶ್ವವಿದ್ಯಾನಿಲಯ ಡಾಕ್ಟರ್ ಪಿ ದಯಾನಂದ ಪೈ ಮತ್ತು ಶ್ರೀ ಪಿ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರ ಮಂಗಳ ಗಂಗೋತ್ರಿ ಯಕ್ಷಮಂಗಳ ಪ್ರಶಸ್ತಿ 2024-25. ಯಕ್ಷಗಾನ ಕ್ಷೇತ್ರದಲ್ಲಿ ಹೊಸ ಮಾರ್ಗ ಪ್ರವರ್ತಕರಾದ ಹರಿದಾಸ ಶಂಕರನಾರಾಯಣ ಸಾಮಗರ ಪುತ್ರನಾಗಿ ಪ್ರಾಧ್ಯಾಪಕ ವೃತ್ತಿಯೊಂದಿಗೆ ಯಕ್ಷಗಾನದ ಸಂಶೋಧನೆ ಅಧ್ಯಯನದ ಜೊತೆಗೆ ಯಕ್ಷಗಾನದ ಹವ್ಯಾಸಿ ಕಲಾವಿದರಾಗಿ ತೆಂಕು ಬಡಗುತಿಟ್ಟಿನ ವಿವಿಧ ಮೇಳಗಳಲ್ಲಿ ಅತಿಥಿ ಕಲಾವಿದರಾಗಿ ಪ್ರಸಿದ್ಧ ತಾಳಮದ್ದಳೆ ಅರ್ಥಧಾರಿಯಾಗಿ ಯಕ್ಷಗಾನ ಕಲಾಸೇವೆಗೈದಿರುವ ಅಂತಾರಾಷ್ಟ್ರೀಯ ಕಾರ್ಯಾಗಾರ ವಿಚಾರ ಸಂಕಿರಣಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಯಕ್ಷಗಾನಕ್ಕೊಂದು ಅಕಾಡೆಮಿಕ್ ಮಾದರಿಯನ್ನು ಕಲ್ಪಿಸಿಕೊಟ್ಟಿರುವ ದೆಹಲಿ, ಮುಂಬೈ, ಚೆನ್ನೈ, ಕೋಲ್ಕತ್ತಾ ಸೇರಿದಂತೆ ಇಟಲಿ, ಬೆಹರಿನ್, ಸಿಂಗಾಪುರ, ಅಮೆರಿಕ, ಇಂಗ್ಲೆಂಡ್, ಜರ್ಮನಿ, ಫ್ರಾನ್ಸ್, ಸ್ವಿಟ್ಜರ್ಲ್ಯಾಂಡ್ಗಳಲ್ಲಿ ಯಕ್ಷಗಾನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರೊಂದಿಗೆ ಇಂಗ್ಲಿಷ್ ಅರ್ಥಗಾರಿಕೆಯ ಯಕ್ಷಗಾನ, ಯೇಸುಕ್ರಿಸ್ತ ಮಹಾತ್ಮೆಯಂತಹ ಪ್ರಯೋಗಾತ್ಮಕ ಯಕ್ಷಗಾನಗಳ ರೂವಾರಿ, ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾಗಿ ಆಡಳಿತಾತ್ಮಕ ಯಕ್ಷಗಾನ ಕಲಾಸೇವೆಗೈದಿರುವ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಸಂಪಾಜೆ, ಶೇಣಿ, ಕೀರಿಕಾಡು ಪ್ರಶಸ್ತಿ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಪ್ರಶಸ್ತಿ ಮೊದಲಾದ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿರುವ ಯಕ್ಷಗಾನ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ ಯಕ್ಷಗಾನ ಸಾಹಿತಿ, ವಿಮರ್ಶಕ, ನಟ, ಸಂಘಟಕ, ವಿದ್ವಾಂಸರಾಗಿರುವ ಪ್ರೊಫೆಸರ್ ಎನ್.ಎಲ್. ಸಾಮಗ ಅವರಿಗೆ 2024-25 ಸಾಲಿನ ಯಕ್ಷಮಂಗಳ ಪ್ರಶಸ್ತಿ ನೀಡಿ ಗೌರವಿಸುತ್ತಿದ್ದೇವೆ. ಈಗ ಪ್ರೊಫೆಸರ್ ಎನ್.ಎಲ್. ಸಾಮಗರಿಗೆ ಗಾನಾಭಿವಂದನ. ಹರಿದಾಸರ ಸಾಮಗ ಪುರದಿಗ ಗುಣಶೀಲ, ಸಾಮಗ ಪುರದಿಗ ಗುಣಶೀಲ, ಗುರುವಾಗುತ್ತ ಸವಿ ಹರುಷದಿ ಬೋಧಿರಿ, ಗುರುವಾಗುತ್ತ ಸವಿ ಹರುಷದಿ ಬೋಧಿರಿ, ಶ್ರುತಿರ ವಿದ್ಯೆಯ ಪೊರೆದಯ ಶೋಧನೆ ಮಾಡುತ್ತಲಿ ಅವಿರತ ಸಾಧನೆ ನೋಟದಲ್ಲಿ, ಸಾಧನೆ ನೋಟದಲ್ಲಿ ಬೋಧಕರಲಿತ ಅಧ್ಯಕ್ಷನು ಇವ, ಬೋಧಕರಲಿತ ಅಧ್ಯಕ್ಷನು ಇವ, ಸಾಧು ಸ್ವಭಾವದ ಮೇದಿನಿ ಪಾಲನು ಹರಿದಾಸರ ಬಾಲ, ಸಾಮಗ ಪುರದಿಹ ಗುಣಶೀಲ, ಗುಣಶೀಲ. ಹೊರನಾಡಿನ ನೆಲದಿ ಕಲೆಯನ್ನು ಹರಿಸಿದ್ದೆ ಸಂಪದಿ, ಹೊರನಾಡಿನ ನೆಲದಿ ಕಲೆಯನ್ನು ಹರಿಸಿದೆ ಸಂಪದಿ, ಸರಿಗೆನಿಸುವ ಸಿರಿ ಸಾರ ಪ್ರಶಸ್ತಿಗೆ, ಸರಿಗೆನಿಸುವ ಸಿರಿ ಸಾರ ಪ್ರಶಸ್ತಿಗೆ, ಕರಣಿನಗರ ಕರಿಮೆಯು ಹೆಚ್ಚಿತು, ಮಂಗಳ ಕೂಟದಲ್ಲಿ ಮೆರದಿಗೆ ತಿಂಗಳ ಶಾಂತದಲ್ಲಿ, ಮಂಗಳ ಕೂಟದಲ್ಲಿ ಮೆರದಿಗೆ ತಿಂಗಳ ಶಾಂತದಲ್ಲಿ, ಹೊಂದಿದ ನಟಗೆ ಶಮಂಗಲ ಬೀಯಲಿ, ಹೊಂದಿದ ನಟಗೆ ಶಮಂಗಲ ಬೀಯಲಿ, ಚೆಂಗದಿರಿದ ಕನಕಂಗು
ಪಾಲಿಸುವ ಗಣಿ ಹರಿದಾಸರ ಬಾಲ ಸಾಮಗ ಪುರದಿಗ ಗುಣಶೀಲ ಸಾಮಗ ಪುರದಿಗ ಗುಣಶೀಲ ಹರಿದಾಸರ ಬಾಲ ಮುಂದಕ್ಕೆ ಬಣ್ಣದ ಮಹಾಲಿಂಗರ ಶಿಷ್ಯನಾಗಿ ತೆಂಕುತಿಟ್ಟು ಯಕ್ಷಗಾನದ ಹಿರಿಯ ಬಣ್ಣದ ವೇಷದ ಕಲಾವಿದರಾಗಿ ಪ್ರಸಿದ್ಧಿಯನ್ನು ಪಡೆದ ಶ್ರೀ ಸಿದ್ಧಗಟ್ಟೆ ಸದಾಶಿವ ಶೆಟ್ಟಿಗಾರರ ಅನುಪಸ್ಥಿತಿಯಲ್ಲಿ ಅವರ ಸನ್ಮಾನ ಪತ್ರವನ್ನು ವಾಚಿಸಬೇಕಾಗಿ ಕಾವ್ಯ ಹಂದೆಯವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮಂಗಳೂರು ವಿಶ್ವವಿದ್ಯಾನಿಲಯ ಡಾಕ್ಟರ್ ಪಿ ದಯಾನಂದ ಪೈ ಮತ್ತು ಶ್ರೀ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರ ಮಂಗಳ ಗಂಗೋತ್ರಿ ಯಕ್ಷಮಂಗಳ ಪ್ರಶಸ್ತಿ 2024-25. ತೆಂಕುತಿಟ್ಟು ಯಕ್ಷಗಾನ ರಂಗದಲ್ಲಿ ಪ್ರಬುದ್ಧ, ಸಮರ್ಥ ಮತ್ತು ಪರಿಪೂರ್ಣ ಕಲಾವಿದರಾಗಿ ಖ್ಯಾತರಾಗಿರುವ ಪ್ರಸಿದ್ಧ ಕಲಾವಿದರಾದ ಬಣ್ಣದ ಮಾಲಿಂಗ ಹಾಗೂ ರೆಂಜಾಳ್ ರಾಮಕೃಷ್ಣ ಅವರಲ್ಲಿ ನಾಟ್ಯಾಭ್ಯಾಸದೊಂದಿಗೆ ವಿಶೇಷವಾಗಿ ಬಣ್ಣದ ಮಾಲಿಂಗರ ಶಿಷ್ಯರಾಗಿ ಗುರುತಿಸಿಕೊಂಡಿರುವುದರೊಂದಿಗೆ ಅವರಿಂದ ಸಾಂಪ್ರದಾಯಿಕ ಬಣ್ಣಗಾರಿಕೆಯನ್ನು ಕಲಿತು ಯಕ್ಷಗಾನಕ್ಕೆ ಸೃಜನಶೀಲ ಹಾಗೂ ಪರಂಪರೆಯ ಆಯಾಮವನ್ನು ತಂದುಕೊಟ್ಟ ಕಟೀಲು, ತಲಕಳ, ಧರ್ಮಸ್ಥಳ, ಹೊಸನಗರ, ಹನುಮಗಿರಿ ಸೇರಿದಂತೆ ವಿವಿಧ ಮೇಳಗಳಲ್ಲಿ ತಿರುಗಾಟವನ್ನು ಪೂರೈಸಿ ಮಹಿಷಾಸುರ, ರುದ್ರಭೀಮ, ಸಿಂಹ, ಕುಂಭಕರ್ಣ, ಶೂರ್ಪನಖಿ, ತಾಟಕಿ ಮೊದಲಾದ ಪಾತ್ರಗಳನ್ನು ಸಾಂಪ್ರದಾಯಿಕತೆಯೊಂದಿಗೆ ಹೊಸ ವಿನ್ಯಾಸದಲ್ಲಿ ಕಟ್ಟಿಕೊಡುತ್ತಾ ಬಂದಿರುವ ಆಂಧ್ರ ಪ್ರದೇಶ, ತಮಿಳುನಾಡು, ದೆಹಲಿ, ಅಯೋಧ್ಯೆ, ಕಾಶಿ, ಕೋಲ್ಕತ್ತಾ ಸೇರಿದಂತೆ ಹೊರನಾಡುಗಳಲ್ಲಿಯೂ ಕಲಾ ಸೇವೆಗೈದು ಪರಂಪರೆಯ ಬಣ್ಣದ ವೇಷಗಳ ಬಗೆಗಿನ ಅರಿವಿನ ಕ್ಷಿತಿಜವನ್ನು ವಿಸ್ತರಿಸುವ ಅನೇಕ ಪ್ರಶಸ್ತಿಗಳು ಸೇರಿದಂತೆ ನಾಡಿನ ಪ್ರತಿಷ್ಠಿತ ಸಂಘ ಸಂಸ್ಥೆಗಳ ಸನ್ಮಾನ ಪುರಸ್ಕಾರಗಳಿಗೆ ಭಾಜನರಾಗಿರುವ ತೆಂಕುತಿಟ್ಟಿನ ಯಕ್ಷಗಾನ ರಂಗದ ಸಮರ್ಥ ಕಲಾವಿದರಾಗಿರುವ ಶ್ರೀ ಸದಾಶಿವ ಶೆಟ್ಟಿಗರ್ ಸಿದ್ದಕಟ್ಟೆ ಅವರಿಗೆ 2024-25 ಸಾಲಿನ ಯಕ್ಷಮಂಗಳ ಪ್ರಶಸ್ತಿ ನೀಡಿ ಗೌರವಿಸುತ್ತಿದ್ದೇವೆ. ಬಣ್ಣದ ಮಾಲಿಂಗರ ಶಿಷ್ಯೋತ್ತಮ ಕಣ್ಣಿವರಿ ಬಣ್ಣದ ಜಗಗೆ ಬಣ್ಣದ ಜಗಗೆ ಬಣ್ಣಿಸಲ ಸದನವೆನಿಸುವ ವೇಷವು ಬಣ್ಣಿಸಲ ಸದನವೆನಿಸುವ ವೇಷವು ಧನ್ಯ ಭಾವವಿದು ಪ್ರವಯಶಕ್ಕೆ ರುದ್ರಭೀಮ ಮಹಿಷಾಸುರ ಸಿಂಹದ ಮಧ್ಯ ನಡೆಯುವ ರಂಗಸ್ಥಳವು ರುದ್ರಭೀಮ ಮಹಿಷಾಸುರ ಸಿಂಹದ ಮಧ್ಯ ನಡೆಯುವ ರಂಗಸ್ಥಳವು ಸಿದ್ಧ ಸದಾಶಿವ ಶೆಟ್ಟಿಗಾರರ ಪದ್ಧತಿಗೆ ಸೇವಾ ಪಥವು ಬಣ್ಣದ ಮಾಲಿಂಗರ ಶಿಷ್ಯೋತ್ತಮ ಕಣ್ಣಿವರಿ ಬಣ್ಣದ ಜಗಗೆ ಕಣ್ಣಿವರಿ ಬಣ್ಣದ ಜಗಗೆ ಕಣ್ಣಿವರಿ ಬಣ್ಣದ ಜಗಗೆ ಯಕ್ಷಲೋಕದ ಕೇಸರಿ
ಯಕ್ಷಲೋಕದ ಕೇಸರಿ ಯಕ್ಷಮಂಗಳ ಪ್ರಶಸ್ತಿ ಯಕ್ಷಧ್ವನಿಯ ಹತ್ತಿರದಲ್ಲಿ ಬೆಳಗ್ಗೆ ಯಕ್ಷಭಾನುಗಳ ಬಣ್ಣದಲ್ಲಿ ಅದ್ಭುತವಾದ ರೀತಿಯ ಗಾನಾಭಿವಂದನಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಜನರ ಸನ್ನಿಧಿಯು ಗಮ್ಯಗುತ್ತಿಯನ್ನು ನಿತ್ಯ ಬೆಳಗುತ್ತಿರಲಿ ಭೀಮ ನಟಗಳ ಗಣಿಸದ ಶಿವಕೋಕಿ ಮಾನವಾಗುತ್ತಲೇ ಬಾಳುತ್ತಿರಲಿ ಶುಭವಾಗಲಿ ನಿತ್ಯ ಶುಭವಾಗಲಿ ಯಕ್ಷ ಮಕ್ಕಳ ಈ ಪ್ರಶಸ್ತಿಯು ನಿಮಗೆ ರಕ್ಷೆಯಾಗಲಿ ಮುಂದೆ ಸರ್ವ ಪದಕಿ ಅಕ್ಷಯ ಇರುವಂತ ದೇವರು ನಮ್ಮನ್ನು ಸಂರಕ್ಷಿಸಲಿ. ಏನು ಹೇಳಬೇಕೆಂದು ಗೊತ್ತಾಗುವುದಿಲ್ಲ. ಯಾಕಂದರೆ ಈ ಯಕ್ಷಗಾನ ಅಧ್ಯಯನ ಕೇಂದ್ರ ದಯಾನಂದ ಪೈ ಅವರು ಸ್ಥಾಪಿಸಿರುವಂತಹ ಅಧ್ಯಯನ ಕೇಂದ್ರದ ಆರಂಭದಿಂದಲೂ ಬಹುಶಃ ಅದರ ಸಲಹಾ ಸಮಿತಿಯಲ್ಲಿ ನಾನೊಬ್ಬ ಇದ್ದೆ, ನೆನಪಿದೆ. ಅಂತೂ ಈ ವರ್ಷದ ಈ ಪ್ರಶಸ್ತಿ ಪ್ರದಾನ ಸಮಾರಂಭದ ಹಿಂದೆ ನಿಮ್ಮ ತಲೆಯು ಸ್ವಲ್ಪ ಉಂಟಲ್ಲ. ಅಂದರೆ ನೀವೇನು ಅವಾಗ ಪ್ರಾಸ್ತಾವಿಕವಾಗಿ ಕೇಳಿದ್ದು ಸ್ವಲ್ಪ ಹೊಸ ನಮೂನೆಯಲ್ಲಿ ಮಾಡಲಿಕ್ಕೆ ಸಾಧ್ಯವಾದರೆ ಮಾಡಿ ಅಂತ ನೀವು ಹೇಳಿದ್ದೀರಂತೆ. ಹಾಗಾಗಿ ಇವತ್ತಿನ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ನಾನು ಇಷ್ಟರವರೆಗೆ ಕಲ್ಪಿಸದೇ ಇರುವ ರೀತಿಯಲ್ಲಿ ಆಗಿದೆ. ಮತ್ತೆ ಒಟ್ಟಾರೆಯಾಗಿ ಯಕ್ಷಗಾನದ ಆವರಣ ಭಂಗ ಆಗಲಿಲ್ಲ, ನಾವು ಮಾತಾಡುವುದು ಬಿಟ್ಟರೆ. ಯಾಕೆಂದ್ರೆ ಗುಂಗು ಆಗಾಗ್ಗೆ ಗಾನ ವೈಭವ ಬಂದದ್ರಿಂದ ನಾವು ಇವತ್ತು ಬರೀ ಭಾಷಣಗಳನ್ನು ಮಾತುಗಳನ್ನು ಕೇಳುವಂತ ಒಂದು ಸಮಾರಂಭದಲ್ಲಿ ಇದ್ದೇವೆಯೋ ಅಥವಾ ಯಕ್ಷಗಾನದ ಸುಖವನ್ನು ಸ್ವಾದವನ್ನು ಅನುಭವಿಸುವ ಒಂದು ಸ್ಥಿತಿಯಲ್ಲಿದ್ದೇವೋ ಅನ್ನೋ ರೀತಿಯಲ್ಲಿ ನಡೆದಿದೆ ಇದು. ಆದ್ದರಿಂದ ಹಿಮ್ಮೇಳದವರಿಗೆ ಮೊದಲಿಗೆ ನಾನು ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಆಮೇಲೆ ದೀಪಿತವರಲ್ಲ ಇದ್ರ ಹಿಂದೆ ಸ್ವಲ್ಪ ಪರಿಕಲ್ಪನೆಗೆ ಬೇಕಾದಂಥ ಪರಿಶ್ರಮವನ್ನು ಪಟ್ಟವರು, ಅವರಿಗೂ ಕೂಡ ವಿಶೇಷವಾದಂತಹ ಅಭಿನಂದನೆಗಳು. ಮತ್ತು ಸಾಮಾನ್ಯವಾಗಿ ಇದರ ಹೆಡ್ ಈಗ ಸದ್ಯಕ್ಕೆ ಧನಂಜಯ ಇದ್ದಾರೆ, ಕೋಆರ್ಡಿನೇಟರು ಅವರು. ಆದ್ದರಿಂದ ಅವರಿಗೂ ನಾನು ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವೇದಿಕೆಯಲ್ಲಿ ಕುಲಪತಿಗಳು ಇದ್ದಾರೆ, ವೈಸ್ ಚಾನ್ಸಲರ್, ನಮ್ಮ ನ್ಯಾಯಮೂರ್ತಿಗಳಾಗಿದ್ದಂಥ ಸಂತೋಷ ಹೆಗಡೆ ಅವರು, ಲೋಕಾಯುಕ್ತದವರು. ಅವರಿಗೆ ಅವರ ತಂದೆ ಒಂದು ಮಾತು ಹೇಳಿದ್ದಾರಂತೆ, KS ಹೆಗಡೆ, ಡೋಂಟ್ ಕ್ಯಾರಿ ದ ಚೇರ್ ಇನ್ ಯುವರ್ ಹೆಡ್. ನಿವೃತ್ತಿಯಾದ ಮೇಲೆ ನಾನು ನಾಳೆ ಪುನಃ MGM ಕಾಲೇಜ್ ಹೋಗಿ ನಾನು ಪ್ರಿನ್ಸಿಪಾಲ್, ನನ್ನನ್ನು ಯಾರು ನಮಸ್ಕರಿಸುವುದಿಲ್ಲ ಅಂತ ಯೋಚನೆ ಮಾಡಬಾರ್ದು. ಬಹುಶಃ ನಾನು ತಿಳಿದಂತೆ ನಮ್ಮ ಕುಲಪತಿಗಳು ಶ್ರೀಯುತ ಧರ್ಮ ಅವರು ಅವರ ಚಾರನ್ನು ಅವರು ತಲೆಯಲ್ಲಿ ಇಟ್ಟುಕೊಳ್ಳುವುದು ಚೇಂಬರ್ನಲ್ಲಿದ್ದಾವಾಗ ಮಾತ್ರವೋ ಏನು. ಅಂದರೆ ಹೊರಗೆ ಎಲ್ಲೇ ಬಂದಾಗ ಬಹಳ ಆತ್ಮೀಯವಾಗಿ ಎಲ್ಲರೊಂದಿಗೆ ಅವರು ಬೆರೆಯುತ್ತಾರೆ. ಇವರು ಏನು ವೈಸ್ ಪ್ರಿನ್ಸಿಪಾಲ್ ಅಂತ ನಮಗೆ ಆಶ್ಚರ್ಯ ಪಡಬೇಕು. ಐ ಮೀನ್ ವೈಸ್ ಚಾನ್ಸಲರ್ ಅಂತ ಹೇಳಿ ಅಂತ ಒಂದು ಆತ್ಮೀಯತೆಯನ್ನು ತೋರುವಂಥ ಕುಲಪತಿಗಳಿಗೆ, ವೈಸ್ ಚಾನ್ಸಲರ್ಗೆ ನಾನು ಮೊದಲು ನಮಸ್ಕಾರವನ್ನು ಸಲ್ಲಿಸ್ತೇನೆ. ಹಲವಾರು ವರ್ಷಗಳಿಂದ ಯೂನಿವರ್ಸಿಟಿ ಒಟ್ಟಿಗೆ ನಾನು ಒಡನಾಟವನ್ನು ಇರಿಸಿಕೊಂಡವನು, ವೃತ್ತಿಯಲ್ಲಿಯೂ ಮತ್ತು ಪ್ರವೃತ್ತಿಯಲ್ಲಿಯೂ ಕೂಡ. ಯಕ್ಷಗಾನ ಕೇಂದ್ರ ಒಂದು ಇದೆಯಲ್ಲ ಇಲ್ಲಿ, ಆ ಕಾಲಕ್ಕೆ ವಿವೇಕರೇಗಳು ಇದ್ದರು, ಚಿನ್ನಪ್ಪಗೌಡರು ಇದ್ದರು, ಆಮೇಲೆ ಹಲವಾರು ಇಲ್ಲಿ ಇದ್ದವರು. ಇಂಥ ಒಂದು ಆತ್ಮೀಯವಾದಂಥ ಒಂದು ಪರಿಸರದಲ್ಲಿ ಮತ್ತು ಆಗಾಗ್ಗೆ ನಾನು ಸಂದರ್ಶನ ಮಾಡ್ತಾ ಇದ್ದಂಥ ಈ ಸ್ಥಳದಲ್ಲಿ ಯಕ್ಷಮಂಗಲ ಪ್ರಶಸ್ತಿಯನ್ನು ನನಗೂ ಕೊಟ್ಟು, ನಾನು
ಶೋಧಕನೂ ಅಲ್ಲ, ಸಂಶೋಧಕನಲ್ಲ, ಸಾಧಕನೂ ಏನೂ ಅಲ್ಲ, ಅವರು ದೊಡ್ಡ ಸಾಧಕ ಅಂತ ಹೇಳಿದ್ದಾರೆ ಅಂತ ನನಗೂ ಆ ಪ್ರಶಸ್ತಿಯನ್ನು ಕೊಟ್ಟು ನೀವು ಗೌರವಿಸಿದ್ದಕ್ಕೆ ನಾನು ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ಮತ್ತೆ ಈ ಸಂದರ್ಭದಲ್ಲಿ ಬಹುಶಃ ಕೃತಜ್ಞತೆಯ ಮಾತುಗಳನ್ನಷ್ಟೇ ಆಡಬೇಕಾದದ್ದು ಔಚಿತ್ಯಪೂರ್ಣ ಅಂತ ನಾನು ಭಾವಿಸ್ತೇನೆ. ಅವರು ಆವಾಗ ಹೇಳಿದರು, ಹರಿದಾಸರ ಮಗ ಹರಿದಾಸರ ಮಗ ಹರಿದಾಸರ ಮಗ ಅಂತ ಹಾಡಿದರು ಅವರು. ಹೌದು, ನಾನು ಎಲ್ಲಿಗೆ ಹೋದರೂ ಕೂಡ ನಾನು ಸಾಮಗ ಅಂತ ಯಾರು ಹೇಳಿದರೆ ನಿಮಗೆ ದೊಡ್ಡ ಸಾಮಗ್ರಿ ಗೊತ್ತುಂಟ ಅಂತ ಕೇಳ್ತಾರೆ ನನ್ನ ಹತ್ರ. ಆಮೇಲೆ ನಾನು ಮಲ್ಪೆಯವನು ಅಂತ ಹೇಳಿದರೆ, ಅಲ್ಲ ಮಲ್ಪೆಯೊಬ್ಬರು ಸಾಮಗ್ರಿ ಇದ್ದಾರೆ ಗೊತ್ತಾ ನಿಮಗೆ ಅಂತ ನನ್ನ ಹತ್ರ ಕೇಳ್ತಾರೆ. ಹೌದು ಮಾರ್ರೆ, ಅವರ ಮಗ ನಾನು ಅಂತೇಳಿ. ಆದ್ದರಿಂದ ನಾನು ಏನಾದರೂ ಈ ಮಟ್ಟಕ್ಕೆ ಬಂದು ಮುಟ್ಟಿದ್ದು ಹೌದಾದರೆ ಅದಕ್ಕೆ ಅವರು ಮಾಡಿದ ಸಾಧನೆ, ಅವರು ಕೊಟ್ಟಂಥ ಗುಡ್ವಿಲ್ ಏನಿದೆ, ಸದಭಿಪ್ರಾಯ, ಅದೇ ಕಾರಣ. ಗ್ರೀಕ್ ಫಿಲಾಸಫಿಯಲ್ಲಿ ಒಂದು ಮಾತುಂಟಂತೆ, ದ ಸಿನ್ಸ್ ಆಫ್ ದ ಪೇರೆಂಟ್ಸ್ ವಿಸಿಟ್ ದ ಚಿಲ್ಡ್ರನ್. ತಂದೆ ತಾಯಿ ಮಾಡಿದಂಥ ಪಾಪ ಉಂಟಲ್ಲ, ಅದು ಮಕ್ಕಳನ್ನು ಬಾಧಿಸ್ತದೆ ಅಂತೆ. ಅದು ಈಗಿನ ಮೆಡಿಕಲ್ ಸೈನ್ಸ್ನಲ್ಲಿಯೂ ಅದು ಸರಿಯೇ. ಅದು ಹಾಗೆ ಹಿರಿಯರು ಮಾಡಿದ ಗಳಿಸಿಕೊಟ್ಟ ಪುಣ್ಯವೂ ಕೂಡ ಮಕ್ಕಳಿಗೆ ಸಿಗುತ್ತದೆ ಅನ್ನೋದಕ್ಕೆ ನಾನೇ ಒಂದು ಜೀವಂತ ಜ್ವಲಂತ ಉದಾಹರಣೆ ಅಂತ ನಾನು ಭಾವಿಸ್ತೇನೆ. ಅದರಿಂದ ಮೊದಲಿಗೆ ನನ್ನ ತಂದೆಯವರಿಗೆ ಮತ್ತು ನಮ್ಮ ಕುಟುಂಬದವರು ಸಾಮಗರು ಕೆಲವರಿದ್ದಾರೆ, ಅವರಿಗೆಲ್ಲ ನಾನು ಈ ಕಾಲದಲ್ಲಿ ಕೃತಜ್ಞತೆಯ ಭಾವದಿಂದ ಅವರನ್ನು ನಾನು ನಮಸ್ಕರಿಸಬೇಕು. ಅದೇ ರೀತಿಯಲ್ಲಿ ನನ್ನ ಒಡನಾಡಿಗಳು ಇಲ್ಲಿಯವರೆಲ್ಲ ನನಗೆ ಬರೆದವರಿದ್ದಾರೆ, ಬರೆದವರು ಚಂಡೆ ಬರೆದವರಿದ್ದಾರೆ, ಹಿಮ್ಮೇಳದವರಿದ್ದಾರೆ. ಅದೇ ರೀತಿಯಲ್ಲಿ ದೊಡ್ಡ ದೊಡ್ಡ ಕಲಾವಿದರೆಲ್ಲರೂ ಕೂಡ ನನ್ನನ್ನು ರಂಗಸ್ಥಳದಲ್ಲಿ ಒಬ್ಬ ಸಹ ಕಲಾವಿದ ಅಂತ ಸ್ವೀಕರಿಸಿದ್ದಾರೆ. ಈಗ ಹವ್ಯಾಸಿಗಳ ಕೂಟದಲ್ಲಿ ನನ್ನನ್ನು ಸ್ವೀಕರಿಸುವುದು ದೊಡ್ಡ ಸಂಗತಿ ಏನಲ್ಲ, ಉಳಿದವರು ಹವ್ಯಾಸಿಗಳೇ. ಆದರೆ ಯಕ್ಷಗಾನ ಮೇಳದ ಗತಿಸಿ ಹೋದಂಥ ಹಿರಿಯರೆಲ್ಲರೂ ಕೂಡ, ಅವರೆಲ್ಲರೂ ಕೂಡ ಸಾಮಗರ ಮಗ ಅಂತೇಳಿ ಚೌಕಿಯಲ್ಲಿಯೂ ನನಗೆ ಸಹಕಾರ ಕೊಟ್ಟಿದ್ದಾರೆ. ಇದರ ಈ ಮಾತಿನ ಮರ್ಮ ಏನು ಅಂತ ಯಕ್ಷಗಾನ ಗೊತ್ತಿದ್ದರೂ ಗೊತ್ತಾಗ್ತದೆ. ಒಬ್ಬ ಅತಿಥಿ ಕಲಾವಿದ ಚೌಕಿಗೆ ಬಂದಂತರ ಮೇಳದ ಕಲಾವಿದ ಡ್ಯಾಶ್ 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 ಡ್ಯಾಶ್, ಇನ್ನು ನಾನು ಹೇಳೋದಿಲ್ಲ, ಹೇಳಬಾರದು. ಆದರೆ ನಾನು ಸಾಮಕ್ಕೆ ನಮಗೆ ಬರ್ತೇನೆ ಅಂತ ಹೇಳಿಕೊಂಡು ಬೇಕಾದ ಎಲ್ಲ ಸಹಕಾರವನ್ನು ಕೊಟ್ಟು ರಂಗಸ್ಥಳದಲ್ಲಿಯೂ ನನ್ನನ್ನೊಬ್ಬ ಒಳ್ಳೆಯ ಕಲಾವಿದ ಅಂತ ಒಪ್ಪಿದಂಥ ಆ ಎಲ್ಲ ಹಿರಿಯ ಕಲಾವಿದರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ಸ್ಮರಿಸ್ತೇನೆ. ಯಕ್ಷಗಾನಕ್ಕೆ ಇದೊಂದು ಹೊಸ ಪರ್ವ, ಹೊಸ ಯುಗ ಆರಂಭ ಆಗಿದೆ. ನಮ್ಮಲ್ಲಿ ಕೆಲವು ಸಂಶೋಧನೆ ಮಾಡಲಿಕ್ಕೆ ಬರುವವರೆಲ್ಲ ಜೆಂಡರ್ ಇಶ್ಯೂ ಇನ್ ಯಕ್ಷಗಾನ, ನಾನು ಕನ್ನಡ ಇಂಗ್ಲೀಷ್ ಎಲ್ಲ ಬೆರೆಸಿ ಮಾತಾಡ್ತೇನೆ, ಕ್ಷಮಿಸಬೇಕು. ಜೆಂಡರ್ ಇಶ್ಯೂ ಇಟ್ಟುಕೊಂಡು ಈಗ ಸಂಶೋಧನೆ ಮಾಡೋರು ತುಂಬ ಇದ್ದಾರೆ. ಅವರು ಕೇಳೋ ಪ್ರಶ್ನೆ, ಅದೇನು ಹೆಂಗಸರಿಗೆ ಪ್ರವೇಶ ಇಲ್ಲ ಯಕ್ಷಗಾನದಲ್ಲಿ? ಅದಕ್ಕೆ ಉತ್ತರ ಹೇಳುವುದಕ್ಕೆ ನಾನೀಗ ಮುಂದೆ ಹೋಗುವುದಿಲ್ಲ. ಆದರೆ ಇವತ್ತು ಗಣಪತಿ ಕೌತುಕ ಮಾಡಿದ್ರಲ್ಲಿ ಒಬ್ಬಳು ಹುಡುಗಿ ಇದ್ಲು ಅಂತ ಗೊತ್ತಾಯ್ತಲ್ಲ, ಅವಳು ಕುಣಿವಾಗಲೇ ನನಗೆ ಅಂದಾಜಾಯಿತು. ಅವಳು ಡ್ಯಾನ್ಸ್ ಕಲ್ತಿದ್ದಾರೆ ನನಗೇನು ಗೊತ್ತಿಲ್ಲ. ಆ ಸಾಫ್ಟ್ನೆಸ್ಸು, ಆ ಜೆಂಟಲ್ನೆಸ್ ಅಂತ ನಾವೇನು ಹೇಳ್ತೇವೆ, ಅದು ಕೂಡಲೇ ಗೊತ್ತಾಗ್ತದೆ. ಆದ್ದರಿಂದ ಇದು ಗಂಡು ಕಲೆ ಯಕ್ಷಗಾನ ಗಂಡು ಕಲೆ ಎನ್ನುವಂಥದ್ದು ಲಿಂಗವಾಚಕವಾಗಿ ಅದು ಅಲ್ಲ. ಈಗ ಒಂದು ಗಂಡು ಸ್ವಭಾವ. ಯಾಕೆಂದರೆ ಕೆಲವರು ಭಾಷೆಯನ್ನು ವಿವರಿಸುವಾಗ ಅದು ಫೆಮಿನಿನ್ ಲ್ಯಾಂಗ್ವೇಜ್, ಮ್ಯಾಸ್ಕುಲಿನ್ ಲ್ಯಾಂಗ್ವೇಜ್ ಅಂತ ಪದಪ್ರಯೋಗ ಮಾಡುವುದಿದೆ. ಈ ಯಕ್ಷಗಾನ ಅದು ಬಹುಶಃ ಮ್ಯಾಸ್ಕುಲಿನ್, ಆ ವಿಗರ್ ಅದನ್ನು ಬಯಸ್ತದೆ, ಶಕ್ತಿ ಸಾಮರ್ಥ್ಯ ಎಲ್ಲ ಬೇಕಾಗ್ತದೆ. ಆದರೆ ಅದು ಹೆಂಗಸರಿಗೆ ಅಸಾಧ್ಯ ಅಲ್ಲ ಅನ್ನೋದನ್ನು ಈಗ ನಮ್ಮ ನಿರೂಪಕಿಯವರೇ ತೋರಿಸಿದ್ದಾರೆ, ಅವರು ಕೊಡೋದನ್ನು ನಾನು ನೋಡಿದ್ದೇನೆ. ಆದ್ದರಿಂದ ಇದು ಲಿಂಗ ಭೇದ ಇಲ್ಲದೆ ಇರುವಂಥ, ಎಲ್ಲರನ್ನು ಸ್ವಾಗತಿಸುವ, ಎಲ್ಲರಿಗೂ ಬೇಕಾದಂಥ ಒಂದು ಕಲೆ ಅಂತ ಯಕ್ಷಗಾನ ಕಲೆ ಹೀಗೆ ವ್ಯಾಪಕವಾಗಿ ಬೆಳೀತದೆ ಅಂತ ಹೇಳುವಾಗ, ಅದು ಶೈಕ್ಷಣಿಕ ನೆಲೆಯಲ್ಲಿ ವಿದ್ಯಾಸಂಸ್ಥೆಗಳಲ್ಲಿ ಬೆಳೀತದೆ ಅಂತ ಹೇಳುವಾಗ ಯಾರಿಗಾದರೂ ಸಂತೋಷವಾಗಬೇಕು. ಯಾಕೆಂದರೆ ಇದು ಅವಾಗ ಚೆನ್ನಪ್ಪಗೌಡರು ಹೇಳಿದಿರಲ್ಲ, ಫೋಕು ಅಂತೆಲ್ಲ. ಹೌದು, ಅದು ಫೋಕು ಕ್ಲಾಸಿಕಲು ನಾನು ಆ ವಿಭಾಗವನ್ನು ಒಪ್ಪುವುದಿಲ್ಲ. ನಾನು ಹೇಳುವುದುಂಟು, ಕಲೆಯಿಂದ ಇತರವಾದ ಕಾರಣಕ್ಕಾಗಿ ಕೆಲವು ಕಲೆಗಳನ್ನು ಫೋಕು ಅಂತ ಇಟ್ಟಿದ್ದಾರೆ, ಮತ್ತು ಕೆಲವನ್ನು ಶಾಸ್ತ್ರೀಯ ಅಂತ ಮಾಡಿದ್ದಾರೆ. ನಮ್ಮದು ಶಾಸ್ತ್ರೀಯ ಅಂತ ಹೇಳಿದ ಕೂಡಲೇ ಡೆಲ್ಲಿಯ ಸಮ್ಮೇಳನಕ್ಕೋ ಉತ್ಸವಕ್ಕೆ ಹೋದರೆ 5 ಸ್ಟಾರ್ ಹೋಟೆಲ್ನಲ್ಲಿ ನಮಗೆ ರೂಮ್ ಕೊಡ್ತಾರೆ. ಯಕ್ಷಗಾನವ ಅದು ಫೋಕ್ ಅಲ್ವಾ? ನಿಮ್ಗೆ ಆ ಬಿಲ್ಡಿಂಗ್ನಲ್ಲಿ ನಾವೆಲ್ಲ ಒಟ್ಟು ಹಾಲ್ ಮೇಲೆ ಮಲ್ಕೊಳ್ಳೋದು. ಈ ಕಾರಣದಿಂದ ವಿಭಾಗೀಕರಣ ಹೊರತು ನಿಜವಾಗಿಯೂ ಕಲೆ ಎಲ್ಲವೂ ಕಲೆ.
ಕೆಲವು ಹೆಚ್ಚು ಪರಿಷ್ಕಾರಗೊಂಡಿರಬಹುದು, ಮತ್ತು ಯಕ್ಷಗಾನ ಈಗ ಪರಿಷ್ಕಾರ ಆಗ್ತಾ ಉಂಟು, ರಿಫೈನ್ಮೆಂಟ್ ಆಗ್ತಾ ಉಂಟು. ಅತ್ಯಂತವಾಗಿ ಮೆಚ್ಚಬೇಕಾದದ್ದು ಈಗ ಯಕ್ಷಗಾನದೊಳಗಿರುವಂಥ ಶಾಸ್ತ್ರೀಯತೆ ಅಂಶದ ಕುರಿತಾಗಿ ಹಾಸ್ಯಗಾರರು ಸಂಶೋಧನೆ ಮಾಡಿದ್ದಾರೆ. ಇದೇ ಯಕ್ಷಗಾನ ನಮ್ಮ ಯೂನಿವರ್ಸಿಟಿಯ ಕ್ಯಾಂಪಸ್ನಲ್ಲಿ ಯಕ್ಷಮಾರ್ಗ ಮುಕುರ ಅದರ ಬಗ್ಗೆ, ಅದು ನಮ್ಮ ಮನೋರಮ ಅವರು ಬರೆದ ಪುಸ್ತಕ, ಅದರ ಬಗ್ಗೆ ಅಧ್ಯಯನ ಆಗಿದೆ. ಹೀಗೆ ಯಕ್ಷಗಾನವನ್ನು ವಿವಿಧ ಮುಖಗಳಿಂದ ಅಧ್ಯಯನ ಮಾಡುವಂತಹ, ಸಂಶೋಧನೆ ಮಾಡುವಂತಹ ವಿದ್ವಾಂಸರೇ ತುಂಬ ಇದ್ದಾರೆ. ಅನ್ಯ ಕಲಾ ಪ್ರಕಾರದವರು, ಡ್ಯಾನ್ಸಿನವರೆಲ್ಲ ಬಂದು ಕೇಳ್ತಾರೆ, ಪುಸ್ತಕ ನಮ್ಮದು ರಾಶಿ 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 ಯಕ್ಷಗಾನದ ಬಗ್ಗೆ ಉಂಟಲ್ಲ. ನೋಡಿದಾಗ ಹೌದಾ ಮಾರಾಯರೆ, ನಿಮ್ಮಲ್ಲಿ ಇಷ್ಟು ಯಕ್ಷಗಾನದ ಬಗ್ಗೆ ಪುಸ್ತಕ ಪ್ರಕಟವಾಗಿದೆ ಅಂತ ಕೇಳ್ತಾರೆ. ಯಾಕೆಂದರೆ ಡ್ಯಾನ್ಸ್ನ ಬಗ್ಗೆ ಆಗಲಿಲ್ಲ ಅಂತ ಅಲ್ಲ, ಹಾಗೆ ಯಕ್ಷಗಾನದ ಬಗ್ಗೆ ಬೇರೆ ಬೇರೆ ನೆಲೆಯಲ್ಲಿ ಬೇರೆ ಬೇರೆ ಮುಖಗಳಿಂದ ಅಧ್ಯಯನವಾಗುತ್ತಿರುವಂಥ ಈ ಕಾಲದಲ್ಲಿ ಯೂನಿವರ್ಸಿಟಿಯಲ್ಲಿ ಅದಕ್ಕೊಂದು ಸ್ಥಾನ ಸಿಕ್ಕಿ, ಈಗ 12ನೇ ವರ್ಷ ಈಗ ಸಿಕ್ಕಿ ಇಷ್ಟು ಬೆಳೀತಾ ಉಂಟಲ್ಲ. ವರ್ಟಿಕಲ್ ಬೆಳವಣಿಗೆ ಉಂಟು ಮತ್ತು ಹೊರಿಜಾಂಟಲ್ ಬೆಳವಣಿಗೆ ಉಂಟಿದೆ, ವಿಸ್ತಾರವೂ ಹೆಚ್ಚಾಗ್ತಾ ಇದೆ. ಮತ್ತು ಅದರ ಒಳಗಿರುವಂಥ ಹೂರಣ ಏನು ಅದನ್ನು ಬಹಳ ಸೂಕ್ಷ್ಮ ಒಂದು ಪ್ರಸಂಗ ಹಿಡಿದುಕೊಂಡೇ PhD ಮಾಡಿದ್ದಾರೆ ನಮ್ಮ ಜೋಶಿಯವರು, ಕೃಷ್ಣಸಂಧಾನ. ಹೀಗೆ ಸಣ್ಣ 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 ಅಂಶಗಳನ್ನು, ಯಕ್ಷಗಾನದ ಅಂಶ ಹಿಡಿದುಕೊಂಡು ಅದರ ಬಗ್ಗೆ ಅಧ್ಯಯನ ಮಾಡಿದವರು ಇವತ್ತಿಗೂ ಇದ್ದಾರೆ. ಮಣಿಪಾಲ್ ಯೂನಿವರ್ಸಿಟಿ ಹೋದೆ 3-4 ಜನ ಹುಡುಗಿಯರೇ ಈ ಯಕ್ಷಗಾನದ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದಾರೆ. ಇಷ್ಟಕ್ಕೆಲ್ಲ ವಸ್ತುವಾಗಿರುವಂಥ ಯಕ್ಷಗಾನದ ಒಟ್ಟಿಗೆ ನಮಗೆ ಒಡನಾಟ ಉಂಟು ಅಂತ ಹೇಳುವಾಗ ನಮಗೆ ನಿಜವಾಗಿಯೂ ಹೆಮ್ಮೆ. ಮಂಗಳೂರು ಯೂನಿವರ್ಸಿಟಿಯಲ್ಲಿ ಯಕ್ಷಗಾನ ಅಧ್ಯಯನ ಪೀಠ ಆದದ್ದು ಬಹಳ ಸಾರ್ಥಕವಾಯಿತು. ಖಾಸಗಿಯಾಗಿ ನಾವು ಸಮಿತಿ ಮೀಟಿಂಗ್ ಮಾಡುವಾಗ, ನಮ್ಮ ವೈಸ್ ಚಾನ್ಸಲರ್ ಒಟ್ಟಿಗೆ ಮಾತುಕತೆ ಆಡುವಾಗ ಅವರು ಹೇಳಿದ್ದುಂಟು, ನೀವು ಇನ್ನು 4-5 ಪೀಠ ಒಟ್ಟಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿ ದುಡ್ಡಿಲ್ಲ 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 ಅಂತ ಹೇಳಿ. ಕರೆಕ್ಟ್ ಅದು. ಅವರು 1 ಕೋಟಿ ಕೊಟ್ಟಿದ್ದಾರೆ, ಅದರ ಬಗ್ಗೆ ಪ್ರಸ್ತಾವ ಮಾಡಿದ್ದಾರೆ ಅವರು. ಆದರೆ ಈ ಕಾಲಕ್ಕೆ ಅದು ಸಾಕಾಗುವುದಿಲ್ಲ. ಹಾಗಾಗಿ ಇನ್ನು ಹೇಗೆ ಕೂಡಿಸುವುದು, ಅಲ್ಲಿ ಇನ್ನೊಬ್ಬರಿಗಲ್ಲ. ಅಂದರೆ ಅವರು ಬೇರೆ ಸೋರ್ಸಿನಿಂದ, ಬೇರೆ ಸಂಪನ್ಮೂಲಗಳಿಂದ ಸಂಪಾದನೆ ಮಾಡುವಂತಹ ಮತ್ತೆ ದಾನಿಗಳಾಗಿದ್ದಾರೆ, ವ್ಯಕ್ತಿಯಾಗಿದ್ದಾರೆ ಕಲ್ಲೂರು ಶಿವರಾಮ್ ಶೆಟ್ಟಿ. ಈವನ್ ನನಗೆ ಇಲ್ಲಿ ಕೂತಲ್ಲಿ ಬಂದ ಸ್ಥಾಯಿ ಭಾವ, ಸಡನ್ ಆಗಿ ಬಂದಂಥ ಒಂದು ವಿಷಯ ಅದು. ಹಾಗಾಗಿ ನೀವು ಮಂಗಳೂರು ಯೂನಿವರ್ಸಿಟಿಯ ಅಧ್ಯಯನ ಪೀಠದೊಂದಿಗೆ, ಯೂನಿವರ್ಸಿಟಿಯೊಂದಿಗೆ ಕೈ ಜೋಡಿಸಿದರೆ, ಕಿಸೆ ಜೋಡಿಸಿದರೆ ನಾವಿನ್ನು ಹೆಚ್ಚು ಚೆನ್ನಾಗಿ, ನಾವಂದ್ರೆ ಯಕ್ಷಗಾನಕ್ಕಾಗಿ ನಾವಿನ್ನು ಚೆನ್ನಾಗಿ ಮಾಡಬಹುದು ಕೆಲಸ ಅಂತ ತೋರ್ತದೆ. ಮತ್ತೆ ನನಗೆ ಪಕ್ಕ ತೋರಿತು 1 ಕೋಟಿಯನ್ನು ಪಡೆಯುವುದೇ ಕಷ್ಟವಾಗಿತ್ತು. ಆದರೆ ಮೊನ್ನೆ ನನ್ನ ಆತ್ಮೀಯ ಮಿತ್ರರು ಇಲ್ಲಿ ಅಡ್ಯಾರ್ನಲ್ಲಿ ಉತ್ಸವ ಮಾಡಿದ್ರಲ್ಲ, ಕೋಟಿ ಸಂಪಾದನೆ ಅಂತ ಹಾಗಲ್ಲ, ಅವರ ವರ್ಚಸ್ಸಿನಿಂದ, ಅವರ ಯೋಗ್ಯತೆಯಿಂದ, ಅವರ ಮೇಲೆ ಜನ ಅಷ್ಟು ಪ್ರೀತಿ ಇಟ್ಟದ್ದರಿಂದ ಕಷ್ಟ ಆಗಲಿಲ್ಲ. ಹಾಗಾಗಿ ನಾನು ಯೋಚನೆ ಮಾಡುವುದು, ಯಾಕೆ ನಾನು ಒಂದು ಸಲಹಾ ಮಂಡಳಿಯಲ್ಲಿ ಹಲವಾರು ವರ್ಷ ಇದ್ದವನಾದ್ದರಿಂದ ಪಟ್ಲರನ್ನು ಇದಕ್ಕೆ ಸೇರಿಸಿಕೊಂಡ್ರೆ ಹೇಗೆ, ಪಟ್ಲರ ಹತ್ರ ಕೇಳಬೇಕು. ನನಗೆ ಅಧಿಕ ಪ್ರಸಂಗ ಅಂತ ನನಗೆ ಗೊತ್ತಿದೆ, ಆದರೆ ಅವರೊಂದಿಗೆ ಸ್ವಲ್ಪ ಸಣ್ಣ ಸಲುಗೆ ಇರುವುದರಿಂದ ಅವರಿಗೊಂದು ಸೂಚನೆ. ಯಾಕಂದರೆ ಇಷ್ಟು ವರ್ಷ ಅವರು ಪ್ರದರ್ಶನಕ್ಕೆ ಹೆಚ್ಚಿನ ಗಮನವನ್ನು ಕೊಟ್ಟು ಸಂಭ್ರಮಿಸ್ತಾ ಇದ್ದರು ಅವರು. ಆದರೆ ಈಗ ಕಳೆದ 2 ವರ್ಷಗಳಿಂದ ಯಕ್ಷಗಾನದ ಶೈಕ್ಷಣಿಕದ ಮುಖದ ಬಗ್ಗೆ ತುಂಬ ಆಸಕ್ತಿಯನ್ನು ವಹಿಸಿಕೊಂಡು ಅವರ ನೇತೃತ್ವದಲ್ಲಿ ಯಕ್ಷ ಶಿಕ್ಷಣವನ್ನು ಈ ಪ್ರದೇಶದಲ್ಲಿ ಅವರು ವ್ಯಾಪಕವಾಗಿ ಬೆಳೆಸ್ತಾ ಇದ್ದಾರೆ, ಶಾಲೆಯಲ್ಲಿ. ನಿಮಗೆಲ್ಲ ಸುದ್ದಿ ಗೊತ್ತಿದೆ. ಅದರಿಂದ ಯಕ್ಷಗಾನದ ಶೈಕ್ಷಣಿಕ ಅಂಶದ ಬಗ್ಗೆ ಆಸಕ್ತಿಯನ್ನು ವಹಿಸಿಕೊಳ್ಳುವ ರೀತಿಯಲ್ಲಿ ಯಕ್ಷಧೂವ ಪಟ್ಲ ಫೌಂಡೇಶನ್ನಿಗೆ ನಾವು ಏನಾದರೂ ಒಂದು ರಿಕ್ವೆಸ್ಟ್ ಮಾಡಬಹುದೋ ಅಂತ ನಾನು ಅವರ ಒಪ್ಪಿಗೆ ಇಲ್ಲದೆ, ಸತೀಶ್ ಶೆಟ್ಟರ ಒಪ್ಪಿಗೆ ಇಲ್ಲದೆ ಯೋಚನೆ ಮಾಡ್ತಾ ಇದ್ದೇನೆ. ಯಾಕೆಂದರೆ ಇನ್ನು ನಾವು ಹಣ ಕೂಡಿಸಿಕೊಳ್ಳಬೇಕಿದ್ರೆ ಸರಕಾರದಿಂದ ಸಾಧ್ಯ ಇಲ್ಲ ಅಂತ ವಯಸ್ಸಾಂತ ಹೇಳಿದ್ರೆ ಗೊತ್ತಿದೆ. ಮೊನ್ನೆ ಉಡುಪಿಯಲ್ಲಿ ಹೇಳಿದ್ರೆ ಅಂತ, ನಮಗೆ ಸರ್ಕಾರ ಹಣ ಕೊಡೋದಿಲ್ಲ, ನಾವು ಮಾಡುವುದೇನು ಅಂತ. ಕರೆಕ್ಟ್ ಅದು. ಎಷ್ಟೋ ಕಡೆ ಇಲ್ಲ, ನಾನು ಅನುಭವಿಸಿದ್ದೇನೆ. ದೊಡ್ಡ ಮಟ್ಟದ, ಸಣ್ಣ ಮಟ್ಟದ ಒಬ್ಬ ಅಡ್ಮಿನಿಸ್ಟ್ರೇಟಿವ್ ಆಗಿದ್ದೆ, ಯಕ್ಷಗಾನ ಅಕಾಡೆಮಿಲಿದ್ದೆ, ಕಾಲೇಜಿನಲ್ಲಿದ್ದೆ. ಹಾಗಾಗಿ ಇದಕ್ಕೆಲ್ಲ ಬೇಕಾದಂಥ ಧನ ಸಂಗ್ರಹ ಮಾಡುವುದು ಅಷ್ಟು ಸುಲಭದ ಕೆಲಸವಲ್ಲ. ಅದು ಸರಕಾರದಿಂದ ನಿರೀಕ್ಷೆ ಮಾಡುವುದು ಇನ್ನೂ ಸಾಧ್ಯವಿಲ್ಲ. ಬೇರೆ ಬೇರೆ ಕೆಲಸಗಳಿಗೆ ಖರ್ಚು ಮಾಡುವುದಕ್ಕೆ ಹಣ ಇರ್ಬೋದು. ಆದ್ದರಿಂದ ನಾವು ಇತರ ಸಂಪನ್ಮೂಲಗಳಿಂದ ಹಣವನ್ನು ಕೂಡಿಸಿಕೊಂಡು ಪಡೆದು ಮಂಗಳೂರು ವಿಶ್ವವಿದ್ಯಾನಿಲಯದ ಈ ಅಧ್ಯಯನ ಪೀಠ ಇನ್ನೂ ಸಶಕ್ತವಾಗುವ ಹಾಗೆ ಹೇಗೆ ಮಾಡಬಹುದು ಅಂತ ಯೋಚಿಸಬಹುದೋ ಏನು. ಆತ್ಮೀಯರೇ, ಇಲ್ಲಿ ತುಂಬ ಜನ ನನಗೆ ಎಲ್ಲ ಹಿರಿಯ ಸ್ನೇಹಿತರಿದ್ದಾರೆ. ಆ ತುದಿಯಿಂದ ಈ ತುದಿಗೆ ನೋಡಿದರೆ, ಇವರೆಲ್ಲ ನಮ್ಮ ಪರಿಚಯದವೇ ಅಂತ ಹೇಳಿ. ಅದರ ಜೊತೆಯಲ್ಲಿ ಸ್ವಾಗತದಲ್ಲಿ
ಧನಂಜಯರು ಹೇಳಿದ ಹಾಗೆ MA ತರಗತಿಯ ವಿದ್ಯಾರ್ಥಿಗಳು ಇದ್ದಾರೆ ಅಂತ ಕಾಣ್ತದಲ್ಲ. ಯಕ್ಷಗಾನದ ಬಗ್ಗೆ ನೀವು ಆಸಕ್ತಿಯನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು. ಯಾಕೆ ಅಂತ ಕೇಳಿದರೆ, ಬರೀ ಜಿಮ್ಮಿಗೆ ಹೋಗಿ ಯಾಕೆ ಬಾಡಿಯ ಶೇಪನ್ನು ಉಳಿಸಿಕೊಳ್ಳೋ ಪ್ರಯತ್ನ ಮಾಡ್ತೀರಿ? ಆದ್ದರಿಂದ ನೀವು ಯಕ್ಷಗಾನಕ್ಕೆ ಬಂದರೆ ದೇಹದ ಆರೋಗ್ಯ, ಮಾನಸಿಕ ಆರೋಗ್ಯ ಎಲ್ಲ ಚೆನ್ನಾಗಿ ಖಂಡಿತವಾಗಿಯೂ ಬೆಳೆಯುತ್ತದೆ. ಬೆಳೆಯುವುದರೊಂದಿಗೆ ಒಂದು ಕಲೆ ನಿಮ್ಮನ್ನು ಗಟ್ಟಿಯಾಗಿ ಹಿಡ್ಕೊಳ್ತದೆ. ನೀವು ಹಿಡ್ಕೊಳ್ಬೇಕು, ಆಮೇಲೆ ಅದು ನಿಮ್ಮನ್ನು ಬಿಡುವುದಿಲ್ಲ. ನನಗಾದದ್ದು ಗ್ರಾಚಾರ ಅದು. ಹೇಗೆ ಯಾಕೆ ಹೋದೆ ಅಂತ ಹೇಳಿದ್ರೆ, ನಮ್ಮ ಹಿರಿಯರಿಂದ ಬಂದದ್ದು ಹೌದು, ಅದರ ಜೊತೆಯಲ್ಲಿಯೇ ಕೂಡ ಆಮೇಲೆ ರಾತ್ರಿ ಒಮ್ಮೊಮ್ಮೆ ಫೋನ್ ಮಾಡ್ತಾರೆ 5 ಗಂಟೆ ಸಂಜೆ ಹೊತ್ತಿಗೆ, ಈ ನೀವೊಂದು ಆಟೋಗಿರಿ ಬರಲತ್ತೆ ಇಜ್ಜಿ ಮರ್ರ ಎಂಕೆಲ್ಲ ಕ್ಲಾಸ್ ಉಂಡು. ನಾನು ತುಳು ಮಾತಾಡ್ತೇನೆ ಮಧ್ಯ, ಅದೆಲ್ಲ ಕ್ಲಾಸ್ ಉಂಟು ಅಂತ ಏನು ಬೇಗ ಬುಡುಕ ಅಂತ ಹೇಳಿಕೊಂಡು ಅವರೇ ವಾಹನ ವ್ಯವಸ್ಥೆ ಮಾಡಿದವಾಗ ರಾತ್ರಿ ಆಟಕ್ಕೆ ಹೋಗಿ ಮತ್ತೆ ಹಗಲಿಗೆ ಬಂದು ಪಾಠ ಮಾಡಿದ್ದೇನೆ. ನಾನು ಪಾಠ ಮಾಡುವಾಗ ಚೆನ್ನಾಗಿ ಪಾಠ ಮಾಡಿದ್ದೇನೆ. ಯಕ್ಷಗಾನದ ಅನುಭವದಿಂದ ಅಂದರೆ ಒಳ್ಳೆ ಈಗ ಒಬ್ಬ ಟೀಚರ್ ಆದವ, ಇಲ್ಲೆಲ್ಲ ಟೀಚರ್ಸ್ ಇರುವಂಥದ್ದು, ಟೀಚರ್ ಆದವನಿಗೆ ಸ್ವಲ್ಪ ಒಂದು ಡ್ರಮ್ಯಾಟಿಕ್ ಪ್ರಜ್ಞೆ ಬೇಕಾಗ್ತದೆ, ಆಂಗಿಕ ಭಾಷೆಯನ್ನೆಲ್ಲ ಉಪಯೋಗಿಸಿಕೊಂಡು. ಹಾಗಾಗಿ ನಮ್ಮ ಉಡುಪಿಯಲ್ಲಿ MGM ಕಾಲೇಜ್ನಲ್ಲಿ ಕೂಶಿ ಹರಿದಾಸ್ ಭಟ್ರು ಅಕಾಡೆಮಿ ಕಾಲೇಜ್ನ ಟೀಚರ್ಸಿಗೆ BV ಕಾರಂತರನ್ನ ಕರೆಸಿಕೊಂಡು 1 ತಿಂಗಳು ನಾಟಕದ ತರಬೇತಿಯನ್ನು ಕೊಡಿಸಿದ್ದಾರೆ. ಹೀಗೆ ನಾಟಕದ ತರಬೇತಿಯನ್ನು ಪಡೆದ ಅಧ್ಯಾಪಕ ಅಂತಾದರೆ ಹೆಚ್ಚು ಪರಿಣಾಮಕಾರಿಯಾಗಿ ಬೋಧನೆ ಮಾಡಲಿಕ್ಕಾಗ್ತದೆ. ಇಲ್ಲ ಅಂತಾರೆ ಕೈ ಕಟ್ಕೊಂಡು ನಿಂತ್ಕೊಂಡು ಹೀಗೆ 1 ಗಂಟೆ ನನ್ನ ಗುರುಗಳು ಹಾಗೆ ಮಾಡಿದ್ದಾರೆ. TS ಎಲಿಯಟ್ ಪಾಠ ಮಾಡಿದ್ದಾರೆ. ಅವರು ನೋಡ್ತಾ ಇದ್ದದ್ದು ಕಿಟಕಿಯ ಹೊರಗೆ, ನಾವು ಹೆದರಿಕೊಂಡು ಅವರನ್ನು ಕೇಳ್ತಾ ಇದ್ದೆವು. ಅದರಿಂದ ಈ ಯಕ್ಷಗಾನವನ್ನು ನೀವು ಕಲಿತು ನೀವು ಸ್ವಲ್ಪ ಅಭಿನಯವನ್ನೆಲ್ಲ ಕಲ್ತುಕೊಂಡ್ರೆ ನಿಮ್ಮ ಉದ್ಯೋಗದಲ್ಲಿಯೂ ತುಂಬ ಪೋಷಕವಾದಂಥ ಸಂಗತಿ ಸಿಗ್ತವೆ. ಆಮೇಲೆ ಈಗೆಲ್ಲ ಫಾರಿನ್ಗೆ ಹೋಗುವುದು ಹಾಗೆಲ್ಲ ಉಂಟಲ್ಲ. ಈಗ ಇವತ್ತು ಬೆಳಿಗ್ಗೆ ನಾನು ನೋಡಿದೆ ನನ್ನ ಮೊಬೈಲ್ನಲ್ಲಿ, ಯಾವುದೋ ಯುರೋಪಿನ ಯಾವುದೋ ಒಂದು ಸ್ಟ್ರೀಟ್ನಲ್ಲಿ ತೆಂಕುತಿಟ್ಟಿನ ಯಕ್ಷಗಾನ ಕುಣಿತಾ ಇದ್ದಾರೆ. ಹಾಗಾಗಿ ನೀವು ಹೊರಗಡೆಗೆ ಹೋದರೂ ಕೂಡ ಇಲ್ಲಿ ಯೂನಿವರ್ಸಿಟಿಯ ಕೇಂದ್ರದಲ್ಲಿ ಕಲಿತಂಥ ಯಕ್ಷಗಾನ ಮುಂದೆ ಉಪಯೋಗಕ್ಕೆ ಬಂದೇ ಬರ್ತದೆ. ಆದ್ದರಿಂದ ದಯವಿಟ್ಟು ಯಕ್ಷಗಾನವನ್ನು ಬಿಡಬೇಡಿ, ಅದು ನಿಮಗೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತದೆ. ನಾನು ಯಕ್ಷಗಾನದಲ್ಲಿ ವೇಷ ಮಾಡಿದ್ದು ಶೆಟ್ಟಿಗಾರರ ಹಾಗೆ ಸಂಪಾದನೆಗಾಗಿ ಅಲ್ಲ, ಸಂಪಾದನೆ ಬೇಕು, ಅದು ಅವರಿಗೆ ವೃತ್ತಿ. ಆದರೆ ನನಗೆ ಅದು ಪ್ರವೃತ್ತಿಯಾಗಿ ಒಂದು ಫ್ಯಾಷನ್ ಆಗಿ ನಾನು ಹೇಳ್ತಾ ಹೇಳಿಕೊಂಟು, ಆರ್ ಯು ಎನ್ ಯಕ್ಷಗಾನ ಆರ್ಟಿಸ್ಟ್? ನೋ, ಬೈ ಪ್ರೊಫೆಷನ್ ಐ ಆಮ್ ಎ ಟೀಚರ್, ಬೈ ಫ್ಯಾಷನ್ ಐ ಆಮ್ ಎನ್ ಆರ್ಟಿಸ್ಟ್ ಅಂತ ಹೇಳೋದುಂಟು. ಅದರಿಂದ ಅದೊಂದು ಫ್ಯಾಷನ್ ಆಗಿ ನಮ್ಮ ಒಂದು ಬೇಕಾದ ಒಳ್ಳೆಯ ವ್ಯಸನವಾಗಿ ನಮ್ಮ ಜೊತೆಗಿದ್ದರೆ ನಮ್ಮನ್ನು ಹಾಗೆ ಚೆನ್ನಾಗಿರ್ತದೆ. ನನಗೆ ಈಗ ಅವರ ಚಂಡೆ ಕೇಳುವಾಗ ಕುಣಿವ ಅಂತ ತೋರಿತು, ಕಾಲೆತ್ತುವಾಗ ಅದು ಕಾಲು ಹೇಳಿತು, ನಿನಗೆ ವಯಸ್ಸಾಗಿದೆ, ಇನ್ನು ನಾನು ಸಹಕಾರ ಕೊಡುವುದಿಲ್ಲ ಅಂತ ನನ್ನ ಕಾಲಿನ ಗಂಟು ಹೇಳ್ತಾ ಉಂಟದು. ಆದರೆ ನಾನು ಈ ಕಂಪ್ಲೇಂಟನ್ನು ಕನ್ನಡದಲ್ಲಿ ಹೇಳುವಾಗ, ನೀವೀಗ 77 ವರ್ಷದವ, ಈಗ ನಿಮಗೆ ಕಾಲು ಗಂಟು ನೋವು ಬಂದ, ನಮಗೆ 50 ಆಗಲಿಲ್ಲ ಗಂಟು ನೋವು ಬಂದಾಯಿತು ಅಂತ ಹೇಳ್ತಾರೆ. ಒಳ್ಳೆಯ ಆರೋಗ್ಯ ಬೇಕಿದ್ರೆ ಯಕ್ಷಗಾನ ಕಲಿಯಿರಿ. ಕಲ್ಪದ ಮತ್ತೆ ಆ ಯಕ್ಷಗಾನ ಬಿಡಬೇಡಿ, ಮತ್ತೆ ಯಕ್ಷಗಾನವನ್ನು ರೂಢಿಸಿಕೊಳ್ಳಿ. ಅದರಿಂದ ಮಾನಸಿಕ ನೆಮ್ಮದಿ, ದೈಹಿಕ ಆರೋಗ್ಯ ಖಂಡಿತವಾಗಿಯೂ ಲಭಿಸ್ತದೆ. ಸ್ನೇಹಿತರೆ, ಒಂದು ಒಳ್ಳೆಯ ಸಂದರ್ಭದಲ್ಲಿ ನಾವೆಲ್ಲ ಸೇರುವಾಗೆ ಆಗಿದೆ. ಎಲ್ಲರಿಗೂ ನಾನು ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಆಮೇಲೆ ಒಂದು ಹೊಸ ಅನುಭವವನ್ನು, ಇದು ನಾನು ರಿಪೀಟ್ ಮಾಡುವ ವಿಷಯ, ಹೊಸ ಅನುಭವವನ್ನು ಒದಗಿಸಿಕೊಟ್ಟಂತಹ ಯೂನಿವರ್ಸಿಟಿಯ ಯಕ್ಷಗಾನ ಅಧ್ಯಯನ ಕೇಂದ್ರದ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ನಾನು ಇನ್ನೊಮ್ಮೆ ಕೃತಜ್ಞತೆಯನ್ನು ಹೇಳ್ತೇನೆ. ಯಕ್ಷಗಾನ ಅದು ಬೆಳಗಲಿ, ಅದು ಇನ್ನು ವಿಸ್ತಾರಗೊಳ್ಳಲಿ, ಅದಕ್ಕೆ ಬೇಕಾದಂಥ ಶಾಸ್ತ್ರೀಯವೂ ಜಾನಪದವು ಲಿಬರ್ಟಿ. ನಾನೊಂದು ಮಾತು ಹೇಳೋದುಂಟು, ಇಟ್ ಹ್ಯಾಸ್, ಇದಂದರೆ ನಾನು ಹೊರಗಡೆ ಹೋದವಾಗ ರಿಸೋರ್ಸ್ ಪರ್ಸನ್ ಆಗಿ ಮಾತಾಡಬೇಕು. ಯಕ್ಷಗಾನ ಹ್ಯಾಸ್ ಎ ಕ್ಲಾಸಿಕಲ್ ಡಿಸಿಪ್ಲಿನ್ ಆ್ಯಂಡ್ ಫೋಕ್ ಲಿಬರ್ಟಿ. ಡಿಸಿಪ್ಲಿನ್ ಉಂಟು ಅದರೊಳಗೆ ಫೋಕ್ ಲಿಬರ್ಟಿ ಬೇಕಾದಷ್ಟು ಉಂಟು. ಇವತ್ತಿಲ್ಲಿ ಬಂಗಳ ಗಂಗೋತ್ರಲ್ಲಿ ಆದಂಥ ಏನಾದರೂ ಒಂದು ಸಂಗತಿ ಇದ್ದರೆ ನಾಳೆ ಆಟದಲ್ಲಿ ಹಾಸ್ಯಗಾರ ತಂದರೆ ಆಶ್ಚರ್ಯ ಇಲ್ಲ. ಮೊನ್ನೆ ಸಿಂಧೂರ ಏನಾಯ್ತಲ್ಲ, ಅಲ್ಲಿ ನಮ್ಗೆ ಗೊತ್ತುಂಟಲ್ಲ, ಸಿಂಧೂರ ಬಂದು ಯಕ್ಷಗಾನ ರಂಗದಲ್ಲಿ ಬಂದಾಯ್ತಲ್ಲ. ಇತ್ತೀಚೆಗೆ ಬಂದು ಒಳ್ಳೆ ಲೇಖನ ಬರೆದು ಎಚ್ಚರಿಸಿದ್ದಾರೆ. ಅದು ಎಷ್ಟು ಸರಿ ಎಷ್ಟು ತಪ್ಪನ್ನೋದು ಬೇರೆ. ಹೀಗೆ ಯಕ್ಷಗಾನವೀಗ ರಾಜ್ಯ ಮಟ್ಟದಲ್ಲಿ ಮಾತ್ರಲ್ಲ, ದೇಶ ಮಟ್ಟದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲಿಯೂ ಕೂಡ
ಗುರುತಿಸಲ್ಪಡುತ್ತಿರುವಂಥ ಕಾಲದಲ್ಲಿ ನಾವು ಏನು ನಮ್ಮ ಯಕ್ಷಗಾನ ಕಲೆ ಎಷ್ಟು ಶಿಸ್ತುಬದ್ಧವಾದದ್ದು ಅಂತ ನಾವು ತೋರಿಸಬೇಕಾಗಿದೆ. ಅದಕ್ಕಾಗಿ ನಾವು ಯಕ್ಷಗಾನ ಇಟ್ಟುಕೊಳ್ಳೋಣ, ಪ್ರಶಸ್ತಿಗಾಗಿ ಅಲ್ಲ, ಪ್ರಶಂಸೆಗಾಗಿ ಅಲ್ಲ. ನಾನು ನಿಜವಾಗಿಯೂ ಪ್ರಶಸ್ತಿಯ ಬಗ್ಗೆ ಸ್ವಲ್ಪ ಹಿಂದೆ ಇರುವವನು. ಯಾಕೆಂದರೆ ಇವತ್ತಿನ ಪತ್ರಿಕೆಯನ್ನು ತೆಗೆದು ನೋಡಿದರೆ 100ರಲ್ಲಿ 30 ಅಂಶ ಇದೆ ಇರುವುದು. ಪ್ರಶಸ್ತಿ, ಆಮೇಲೆ ಪುರಸ್ಕಾರ, ಆಮೇಲೆ ಇಂಥದ್ದೇ. ಅದರಿಂದ ನೀವು ಪ್ರಶಂಸೆಯ ಪದ್ಯವನ್ನು ಹಾಡಿದವಾಗ ಜೀವಿತ ಬರೆದದ್ದಾದರೂ ಕೂಡ, ಅಥವಾ ನೀವು ಹೀಗೆ ನನಗೆ ಹಾರ ಎಲ್ಲ ಹಾಕಿ ಸನ್ಮಾನಿಸಬಾರ್ದವಾಗ ಖಂಡಿತವಾಗಿಯೂ ಸಂತೋಷವಾಗಿದೆ, ಅದಕ್ಕೆ ಕೃತಜ್ಞನೇ ಇದ್ದೇನೆ. ಆದರೆ ಅದಕ್ಕಾಗಿಯೇ ನಾನು ನನ್ನಂಥವರು ಇರುವುದಲ್ಲ, ಇರಬಾರದು. ಆದ್ದರಿಂದ ಎಲ್ಲರಿಗೂ ಇನ್ನೊಮ್ಮೆ ನಾನು ಕೃತಜ್ಞತೆಯ ಮಾತನ್ನು ಹೇಳಿ ವಿರಮಿಸ್ತೇನೆ. ನಮಸ್ಕಾರ.